ಗೊಡಚಿಯ ವೀರಭದ್ರನ ಸನ್ನಿಧಿಯಲ್ಲಿ ಬರೀ ಪೂಜೆ ಪುನಸ್ಕಾರಗಳು ಮಾತ್ರವಲ್ಲ, ವಿಭಿನ್ನ ಆಚರಣೆಗಳು ನಡೀತವೆ. ಅದರಲ್ಲೂ ಉತ್ತರ ಕರ್ನಾಟಕದ ಆಚರಣೆಯೇ ಬಹಳ ವಿಭಿನ್ನ, ಬಹಳ ವಿಶಿಷ್ಟ. ಈ ವಿಶಿಷ್ಟವಾದಂತಹ ಪದ್ಧತಿಯನ್ನು ನೋಡಲಿಕ್ಕೆ ನಾವೀಗ ನಡೆದಿರುವಂಥದ್ದು ಪೂರ್ವಾಂತರು ಅಂತ ಕರೆಯಲ್ಪಡುವಂಥ ಇವರೆಲ್ಲ ಸಿದ್ಧರಾಗಿದ್ದಾರೆ. ಆ ಆಚರಣೆಯ ಪದ್ಧತಿ ಹೇಗಿರುತ್ತೆ ಬನ್ನಿ ನೋಡೋಣ. ವೀರಭದ್ರನ ಸನ್ನಿಧಿಯ ಹಲವಾರು ವಿಶೇಷತೆಗಳಲ್ಲಿ ಒಡಪ ಸೇವೆಯೂ ಒಂದು. ವೀರಭದ್ರನ ಸ್ಮರಣೆ ಮಾಡ್ತಾ ದಾರವನ್ನು ನಾಲಿಗೆಯ ಮಧ್ಯೆ ಚುಚ್ಚಿಕೊಂಡು ಭಕ್ತಿಯ ಉನ್ಮತ್ತತೆಯಲ್ಲಿ ಈ ಒಡಪ ಸೇವೆಯನ್ನು ಮಾಡ್ತಾರೆ. ವೀರಭದ್ರನ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಲಕ್ಷ್ಮೀ ದೇವಸ್ಥಾನವಿದೆ. ಈ ದೇವಿಗೂ ಪ್ರತಿನಿತ್ಯ ಪೂಜಾದಿಗಳು ನೆರವೇರುತ್ತವೆ. ಲಕ್ಷ್ಮೀ ದೇವಿಯ ದೇವಸ್ಥಾನದ ಹಿಂದೆಯೇ ಪಾಂಡುರಂಗನ ಗುಡಿ ಇದೆ. ಅಲ್ಲೂ ಕೂಡ ಪ್ರತಿನಿತ್ಯ ಪೂಜಾದಿಗಳು ನೆರವೇರುತ್ತವೆ. ಅಂದಹಾಗೆ ಈ ದೇವಾಲಯದ ಮುಖ್ಯ ಸಾಂಸ್ಕೃತಿಕ ಕಲೆ ಅಂದರೆ ಭಜನೆಗಳನ್ನು ಮಾಡೋದು. ಆ ಭಜನೆಗಳಲ್ಲಿ ವೀರಭದ್ರನ ಚರಿತೆ, ಮಹಾತ್ಮೆಯನ್ನು ಕುರಿತು ಭಗವಂತನ ಸ್ಮರಣೆಯನ್ನು ಮಾಡ್ತಾರೆ. ವೀರಭದ್ರನ ದರ್ಶನದೊಂದಿಗೆ ಉತ್ತರ ಕರ್ನಾಟಕದ ಆಚಾರ ವಿಚಾರ, ಸಂಸ್ಕೃತಿ, ಪದ್ಧತಿ ಎಲ್ಲವನ್ನು ತಿಳಿದಿದ್ದಾಯಿತು. ಇದು ಈ ವಾರದ ಗುಡಿಯ ನೋಡಿರಣ್ಣ ಕಾರ್ಯಕ್ರಮದ ವಿಶೇಷತೆ. ಮತ್ತೆ ಮುಂದಿನ ವಾರ ಇನ್ನೊಂದು ಗುಡಿಯ ದರ್ಶನದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.